ಇವತ್ತು ಸರ್ಕಾರದಲ್ಲಿ ಇವರಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ, ವೀಕ್ನೆಸ್ಗಳಿಂದ ಅಧಿಕಾರಿಗಳಲ್ಲಿ ಕಂಟ್ರೋಲ್ ಇಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾವೆ. ಅದರಿಂದ ಇಲ್ಲಿ ಆ ಡೆತ್ ನೋಟಲ್ಲಿ ಮಂತ್ರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ರು ಅಂತ ಬರೆದಿರ್ತಕ್ಕಂಥ ಅರ್ಥ ಏನು? ಮಂತ್ರಿಗಳಿಗೆ ಗೊತ್ತಿರಲಿಲ್ವ ಇದು? ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಉಡಾಫೆ ತಂದಲ್ಲಿ ಉತ್ತರ ಕೊಡ್ತಕ್ಕಂಥದ್ದೇನಿದೆ. ನಿನ್ನೆ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಒಂದು 10 ಪೇಜೋ 20 ಪೇಜೋ ಯಾರ ಕೈಲೋ ಬರೆಸ್ಕೊಂಡು ತೊಗೊಂಬಂದು ಲಾಯರ್ಗಳ ಕೈನಲ್ಲಿ ಅದು ನೆನ್ನೆ ಓದಿರ್ತಕ್ಕಂಥದ್ದಿದೆಯಲ್ಲ, ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಆಡಳಿತವನ್ನು ನಾವು ಕಾಣ್ತೀವಿ ಅಂತ ನಾನು ಎಂದು ಅನ್ಕೊಂಡಿದ್ದೀನಿ. ಸರ್, KIDB ಅಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ. ಒಂದು ಸುಮಾರು 100 ಕೋಟಿ ಸರ್, ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿನಲ್ಲಿ 100 ಕೋಟಿ ಆಗಿದೆ. ತಾವು ಕೈಗಾರಿಕೆ ಸಚಿವರಿದ್ದೀರಿ. ಅದು ನನ್ನ ಗಮನಕ್ಕೆ ಬರಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. KIDB ರಾಜ್ಯ ಸರ್ಕಾರಕ್ಕೆ ಸೇರಿರ್ತಾರೆ. ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಿದ್ದಾರೆ ಸರ್, ಇಡಿ ಅವರು ನನ್ನ ಹೆಸರು ಹೇಳಂತ ನಾಗೇಂದ್ರ ಅವ್ರಿಗೆ ಒತ್ತಾಯ ಮಾಡ್ತಿದ್ದಾರೆ ಅಂತೇಳಿ 5 ಮಂದಿ ಮಿನಿಸ್ಟರ್ ಕಡೆಯಿಂದ ಸುದ್ದಿಗೋಷ್ಠಿ ಮಾಡಿ ಇಡಿ ಅವರು ಇವ್ರ ಹೆಸರನ್ನ ಹೇಳಿ ಅಂತ ಹೇಳಿ ಪ್ರೆಷರ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಎಲ್ಲಿಂದ ಬಂತು ಮಾಹಿತಿ? ಇಡಿ ಅವರು ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟವ್ರು ಯಾರು? ಅವ್ರ ಹೆಸರನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಇವರೇ ಯಾತಕ್ಕೆ ಊಹೆ ಮಾಡ್ಕೊತಾ ಇದ್ದಾರೆ? ಇವರಲ್ಲಿ ಏನೋ ತಪ್ಪುಗಳಿಲ್ಲದೆ ಇದ್ದರೆ, ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಭಾಗಿಯಿಲ್ಲದೆ ಇದ್ದರೆ, ಇವ್ರು ಯಾತಕ್ಕೆ ಊಹೆ ಮಾಡ್ಕೊಂಡು 4 ಜನ ಮಂತ್ರಿಗಳ ಕೈಯಲ್ಲಿ ಉತ್ತರ ಕೊಡಿಸೋದು ಗಾಬರಿನಲ್ಲಿ? ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು? ಇದು ಇರ್ತಕ್ಕಂಥ ಪ್ರಶ್ನೆ. 1 ತಿಂಗಳಾದರೂ ಒಬ್ಬರನ್ನೂ ಅರೆಸ್ಟ್ ಮಾಡಲಿಲ್ಲ. 40 ದಿನ ತನಿಖೆ SITಯಿಂದ ಅಂದರು. ಯಾರನ್ನ ಬೀದಿಲಿ ಹೋಗೋರನ್ನು 4 ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ ಪಡೆದಿದ್ದೀವಿ, ಇಷ್ಟು ವಾಪಸ್ ಪಡೆದಿದ್ದೀವಿ, ಯಾವುದೋ ಮದ್ಯ ಅಂಗಡಿಯಿಂದ ತಂದೋ ಹೋಟ್ಲಿಂದ ತಂದೋ ಇದೆಲ್ಲ ಈಗ ಹೇಳ್ತಾ ಇದ್ದಾರಲ್ಲ. ಇದು ಯಾಕೆ ಬಂತು? ಇದೆಲ್ಲ ಯಾಕೆ ಹೋಯ್ತಿದ್ದು? ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ? ಅಲ್ಲಿರೋದು ಹೈದರಾಬಾದ್ನಲ್ಲಿ ಹಲವಾರು ನಕಲಿ ಅಕೌಂಟ್ಗಳಿಗೆ ದುಡ್ಡು ಹೋಗಿದೆ ಅಂತೇಳಿ ಹೈದರಾಬಾದ್ನಲ್ಲಿ ಅಕೌಂಟ್ ಓಪನ್ ಆಗಿರೋದು. ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡ್ತಾರಲ್ಲ, ಹೇಗೆ ಅದು? ಇದೇ ಇರ್ತಕ್ಕಂಥ ನೋಡಿ, ಬರೀ ರೈತರ ಹೆಸರಿನಲ್ಲಿ ಅಷ್ಟೇ ಅಲ್ಲ, ಎಲ್ಲ ರೀತಿಯಲ್ಲೂ ನಡೀತಾ ಇದೆ. ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಡಳಿತ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಇವತ್ತು ಯಾರಿಗೂ ಭಯಭಕ್ತಿ ಇಲ್ಲ, ಜನರ ಕಷ್ಟ ಸುಖಗಳನ್ನು ನೋಡಬೇಕು ಅನ್ನೋದಿಲ್ಲ. ಕಳೆದ 1 ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ನೀವೆಲ್ಲ ಗಮನಿಸ್ತಕ್ಕಂಥದ್ದು, ನಮಗೆ ನನ್ನ ಗಮನಕ್ಕೆ ತರ್ತಕ್ಕಂಥದ್ದು ಯಾವ ಅಭಿವೃದ್ಧಿ ಕಾಣ್ತಾ ಇದ್ದೇವೆ? ಬಹುಶಃ ನಿನ್ನೆ ದಿನ ಇಲ್ಲೇ ಧಾರವಾಡದಲ್ಲೂ ಇರಬೇಕೇನೋ, ನಮ್ಮ ರೈತರುಗಳು 1 ವರ್ಷದಿಂದ KMFನ ಹಾಲಿನ ಉತ್ಪಾದನೆ ಆಗಿರತಕ್ಕಂಥ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ KMF ದುಡ್ಡು ಬಂದಿಲ್ಲ ಅಂತ ಹೇಳಿ ಡೈರಿಯಿಂದ. ಇದು ಕಳೆದ 1 ವರ್ಷದಿಂದ ಯಾವ ರೀತಿ ಇವತ್ತು ರೈತನು ಇವತ್ತು ಯಾವ ರೀತಿ ಕಡೆಗಣಿಸಿದ್ದಾರೆ. ರೈತರು ಕೊಡಬೇಕಾದ ದುಡ್ಡು ಅವ್ರ ದುಡ್ಡು, ಅದು ಪ್ರೋತ್ಸಾಹನ ಕೊಡಬೇಕಾದಂಥದ್ದು. ಇದು ಒಂದು ಭಾಗ. ಆಮೇಲೆ ಮಾತೆತ್ತಿದ್ರೆ ಏನೋ ನಮ್ಮ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡಗಳಿಗೆ 39,000 ಕೋಟಿ ಕೊಟ್ಟಿದ್ದೀನಿ ಅಂತಾರೆ. 39,000 ಕೋಟಿ ಕೊಟ್ಟಿದ್ದೀನಿ ಅಂತ ಬೆನ್ನು ತಟ್ಕೊಳ್ಳೋದು ಮುಖ್ಯ ಅಲ್ಲ. ಆ 39,000 ಕೋಟಿ ಒಳಗೆ ಬರ್ತಕ್ಕಂಥ ಈ 187 ಕೋಟಿ ಈ ದುಡ್ಡು ಇನ್ನು ಇದರಲ್ಲೇ ಈ ಮಟ್ಟಕ್ಕಾಗಿದ್ದರೆ ಇನ್ನುಳಿದಿದ್ದು ಏನೇನಾಗಿದೆ? ಈಗ ಗಂಗಾ ಕಲ್ಯಾಣದೇನೋ ಅಕ್ರಮ ಅಂತಾರೆ, ಮತ್ತಿನ್ಯಾವುದೋ ಅಕ್ರಮ ಅಂತಾರೆ. ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ. ಇವ್ರದ್ದು ಏನೇನಾಗಿದೆ? ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 1 ವರ್ಷ ಆಯ್ತಲ್ಲ ಸರ್ಕಾರ ಬಂದು, ಇಷ್ಟೆಲ್ಲ ಮಾಹಿತಿಗಳು ಇಟ್ಕೊಂಡು ಯಾತಕ್ಕೆ ತನಿಖೆ ಮಾಡಿ ಇಲ್ಲಿವರೆಗೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ? ಸರ್, ವಾಲ್ಮೀಕಿ ಮತ್ತು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ಸುತ್ತಾರೆ ಸರ್. ತಾವು ಒಬ್ಬ ಮಾಜಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವ್ರದೇ ಪಾತ್ರ. ಮೂಡ ಹಗರಣದಲ್ಲಿ ಜಮೀನು ಅವ್ರದ 1992ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು. 93ನಲ್ಲಿ ಪೋತಿ ಖಾತೆ ಆಗೋಗಿದೆ. ನಿಂಗ ಉರುಫ್ ಜವರ ಅವ್ರ ಬದುಕೇ ಇಲ್ಲ. ಪೌತಿ ಖಾತೆ ಅವ್ರ ಮಗನ ಹೆಸರಿಗಾಗಿದೆ 93ರಲ್ಲಿ. 98ರಲ್ಲಿ ನಿಂಗನ ಹೆಸರಿನಲ್ಲಿ ಸತ್ತಿರನ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡೋಕ್ಕಾಯ್ತದ? ಯಾರು ಡಿನೋಟಿಫಿಕೇಶನ್ ಮಾಡಿಸ್ತಾರೋ? ಇಲ್ಲಿರತಕ್ಕಂಥ ಪ್ರಶ್ನೆ ಡಿನೋಟಿಫಿಕೇಶನ್. NDRF SDRFನ ಅಡಿನಲ್ಲಿ ಇವತ್ತು ಹಣ ಬರೋದು ಬರಲೇಬೇಕು, ಕೊಟ್ಟೇ ಕೊಡ್ತಾರೆ.
ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ನೋಡೋಣಂತೆ. ಮಂಗಳವಾರ ಬಜೆಟ್ ಇದೆ ಸರ್. ಬಜೆಟ್ ಮೋದಿ ಅವರ ಬಜೆಟ್ ನಾಡಿದ್ದಿದೆ, ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಾಡಿದ್ದು ಮಂಗಳವಾರ ದಿನ ಬಜೆಟ್. ಏನ್ ನಿರೀಕ್ಷೆ ಮಾಡಬಹುದು ಸರ್? ಕರ್ನಾಟಕ ಜನ ಏನ್ ನಿರೀಕ್ಷೆ ಮಾಡಬಹುದು? ಯಾವುದೂ ಇನ್ನೂ ನಾನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಅಲ್ಲ ಸರ್, ಬಜೆಟ್ ಕರ್ನಾಟಕ ಜನ ಏನ್ ನಿರೀಕ್ಷೆ ಮಾಡಬಹುದು? NDA ಅಭ್ಯರ್ಥಿ ಇರ್ತಾರೆ.